ನಿಜವಾದ ಗ್ರೇಸ್ ಮೆಸೇಜ್ ಏನು ಗೊತ್ತಾ? ಹಂಗಾದರೆ ಪಾಸ್ಟರ್ ನೀವು ಹೇಳೋ ಲೆಕ್ಕ ನೋಡಿದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಕ್ವಶನ್ ನಿಮ್ಮ ಒಳಗಡೆ ಬಂದಿಲ್ಲ ಅಂದರೆ ನಾನು ಸರಿಯಾದ ಗ್ರೇಸನ್ನು ಪ್ರೀಚ್ ಮಾಡಿಲ್ಲ ಅಂತ ಒಂದು ಪ್ರೀಚರ್ ಹೇಳ್ತಾರೆ. ಏನು ಹೇಳಕ್ಕೆ ಬರ್ತಾಯಿದ್ದೀನಿ? ಹೊಸ ಒಡಂಬಡಿಕೆಯಲ್ಲಿ ಮೋಶೆಗಿಂತ, ಯೆಹೋಶುವನಿಗಿಂತ, ಎಲಿಯನಿಗಿಂತ, ಎಲೀಷನಿಗಿಂತ ನಾವೆಲ್ಲರೂ ಧನ್ಯರು. ಪಾಸ್ಟರ್ ಎಲೈಜಾ ಅದಕ್ಕಿಂತ ಗ್ರೇಟ್ ನಾನು. ಪಾಸ್ಟರ್ ಎಲೀಷಾ ಅದಕ್ಕಿಂತ ಗ್ರೇಟ್. ಜಾನ್ ದ ಬ್ಯಾಪ್ಟಿಸ್ಟ್ ಅದಕ್ಕಿಂತ 10 ಜಾನ್ ಜಾಸ್ತಿ ನಾನು. ಬಿಕಾಸ್ ಐ ಆಮ್ ಇನ್ ನ್ಯೂ ಕವನೆಂಟ್. ಹಳೆ ಒಡಂಬಡಿಕೆಯಲ್ಲಿ ಒಬ್ಬರನ್ನೂ ದೇವರು ಮಕ್ಕಳು ಅಂತ ಕರೆದಿಲ್ಲ. ಆದರೆ ಇವತ್ತು ನನ್ನನ್ನು ನಿಮ್ಮನ್ನು ಮಕ್ಕಳು ಅಂತ ದೇವ್ರು ಕರೀತಾರೆ. ನಾವು ದೊಡ್ಡವರ, ಅವ್ರು ದೊಡ್ಡವರ? ಕೆಲ್ಸದವ್ರು ದೊಡ್ಡವರ, ಮಕ್ಕಳು ದೊಡ್ಡವರ? ಹಳೆ ಒಡಂಬಡಿಕೆಯಲ್ಲೆಲ್ಲ ಕೆಲ್ಸದವರು, ಹೊಸ ಒಡಂಬಡಿಕೆಯಲ್ಲಿ ಎಲ್ಲರೂ ಮಕ್ಕಳು. ಮಕ್ಕಳಿಗೆಲ್ಲ ಅಧಿಕಾರ ಐತೆ, ಕೆಲ್ಸದವ್ರಿಗೆಲ್ಲ ಅಧಿಕಾರ ಇಲ್ಲ. ಆಶೀರ್ವಾದ ಎಲ್ಲ ಮಕ್ಕಳಿಗೆ, ಕೆಲ್ಸದವ್ರಿಗೆಲ್ಲ. ಅಕಾರ್ಡಿಂಗ್ ಟು ರಿಲಿಜಿಯಸ್ ಡ್ರಾಮಾ ನಾನೇನು ಇಲ್ಲಪ್ಪ ಅನ್ನೋದು ತಾಳ್ಮೆ ಥರ ತೋರಿಸುತ್ತೆ. ಬಟ್ ದಟ್ ಈಸ್ ಕಾಲ್ಡ್ ಆ್ಯಟಿಟ್ಯೂಡ್. ಇವತ್ತು ರೈಚಸ್ನೆಸ್ ಅಂಡರ್ 2 ಕವನೆಂಟ್ಸ್, ದೇವರ ನೀತಿ 2 ಒಡಂಬಡಿಕೆಯಲ್ಲಿ ಹೇಗಿತ್ತು, 2 ಒಡಂಬಡಿಕೆಯಲ್ಲಿ ದೇವರ ನೀತಿಗೆ ಏನು ವ್ಯತ್ಯಾಸ? ಸೊ ರೈಚಸ್ನೆಸ್ ಮೀನ್ಸ್ ಅಂದರೆ ಎಲ್ಲರಿಗೂ ಗೊತ್ತು, ನೀತಿವಂತರು ಅಂದರೆ ಸ್ಟ್ಯಾಂಡಿಂಗ್ ರೈಟ್ ವಿತ್ ಗಾಡ್ ವಿತೌಟ್ ಎನಿ ಗಿಲ್ಟ್, ವಿತೌಟ್ ಎನಿ ಕಂಡಮ್ನೇಷನ್. ದೇವರೊಂದಿಗೆ ನಿಲ್ಲೋದಕ್ಕೆ ಯೋಗ್ಯತೆ, ಅದೇ ರೈಚಸ್ನೆಸ್ ಅಂದರೆ. ಓಕೆನಾ? ರೈಟ್. ಈಗ ಹಳೆ ಒಡಂಬಡಿಕೆಯ ನೀತಿಗೂ ಹೊಸ ಒಡಂಬಡಿಕೆಯ ನೀತಿಗೂ ವ್ಯತ್ಯಾಸ ಏನು ಅನ್ನೋದನ್ನು ಇವತ್ತು ನಾವು ನೋಡೋಣ. ಓಕೆ? ರೈಟ್. ಫಸ್ಟ್, ರೈಚಸ್ನೆಸ್ ಅಂಡರ್ ಓಲ್ಡ್ ಕವನೆಂಟ್. ಹಳೆಯ ಒಡಂಬಡಿಕೆಯಲ್ಲಿ ಮನುಷ್ಯನು ಹೊಸ ಸೃಷ್ಟಿ ಆಗಿರಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ನಾವೆಲ್ಲರೂ ನೂತನ ಸೃಷ್ಟಿ ಉಳ್ಳವರಾಗಿದ್ದೀವಿ. ಪ್ರೈಸ್ ಲಾರ್ಡ್ ಹೇಳೋಣ. ಆಮೆನ್. ಹೊಸ ಒಡಂಬಡಿಕೆಗೂ ಹಳೆ ಒಡಂಬಡಿಕೆಗೂ ಪಾಯಿಂಟ್ ನಂಬರ್ 1, ಹಳೆ ಒಡಂಬಡಿಕೆಯಲ್ಲಿ ಯಾರೂ ದೇ ವರ್ ನಾಟ್ ನ್ಯೂ ಕ್ರಿಯೇಷನ್. ಇನ್ ನ್ಯೂ ಕವನೆಂಟ್ ವಿ ಆರ್ ಆಲ್ ನ್ಯೂ ಕ್ರಿಯೇಷನ್. 2 ಕೊರಿಂಥದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 17ನೇ ವಾಕ್ಯ. Therefore, if anyone is in Christ, he is a new creation. He is a new creation. The old has gone, the new has come. ನೋಡಿ, ಓಲ್ಡ್ ಕವನೆಂಟಲ್ಲಿ ದೇರ್ ವೇರ್ ಮೈಟಿ ಪೀಪಲ್, ಮೈಟಿ ಮೆನ್ಸ್ ಆಫ್ ಗಾಡ್. ಹಳೆ ಒಡಂಬಡಿಕೆಯಲ್ಲಿ ಶೂರರಿದ್ದರು, ವೀರರಿದ್ದರು, ಅದ್ಭುತಗಳನ್ನು ಮಾಡುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡ್ಬೋದು. ಮೋಶೆ ಥರ ವ್ಯಕ್ತಿ, ಯೆಹೋಶುವನ ಹಾಗೆ ವ್ಯಕ್ತಿ. ಮೋಶೆ ಕೆಂಪು ಸಮುದ್ರನ ವಿಭಾಗಿಸಿದಂಥ ಮನುಷ್ಯ, ಅದ್ಭುತಗಳನ್ನು ನಡೆಸಿದಂಥ ಮನುಷ್ಯ. ಯೆಹೋಶುವನು ಎರಿಗೋ ಗೋಡೆಗಳನ್ನು ಬೀಳಿಸಿದಂಥ ಮನುಷ್ಯ. ಎಲಿಯನು ಆಕಾಶದಿಂದ ಬೆಂಕಿಯನ್ನು ತಗೊಂಬಂದಂಥ ಮನುಷ್ಯ. ಎಲೀಷನ ಅದ್ಭುತಗಳನ್ನು ನಾವು ನೋಡ್ಬೋದು. ಎಷ್ಟು ಅದ್ಭುತ ಮಾಡೋರು, ಮೈಟಿ ಮೆನ್ ವೇರ್ ಇನ್ ಓಲ್ಡ್ ಟೆಸ್ಟ್ಮೆಂಟ್. ಆದರೆ ಇವರು ಯಾರೂ ನ್ಯೂ ಕ್ರಿಯೇಷನ್ ಇಲ್ಲ. ಇವರಲ್ಲಿ ಇಲ್ಲದೇ ಇರುವಂಥ ಒಂದು ಆಶೀರ್ವಾದ ನನ್ನಲ್ಲಿ ನಿಮ್ಮಲ್ಲಿ ಇದೆ. ನಾವೆಲ್ಲ ನೂತನ ಸೃಷ್ಟಿ. ವಿ ಆರ್ ಆಲ್ ನ್ಯೂ ಕ್ರಿಯೇಷನ್. ಪ್ರೈಸ್ ಲಾರ್ಡ್. ಎಷ್ಟೇ ಗ್ರೇಟ್ ಮಿರಾಕಲ್ಸ್, ಮೈಟಿ ಮಿರಾಕಲ್ಸ್ ಎಲ್ಲನೂ ಹಳೆ ಒಡಂಬಡಿಕೆಯಲ್ಲಿ ಮಾಡಿರೋರು ಇದ್ರೂ ಸಹ ದೇ ಡಿಂಟ್ ಹ್ಯಾವ್ ಸೇಮ್ ಸ್ಟ್ಯಾಂಡಿಂಗ್ ಬಿಫೋರ್ ಗಾಡ್ ಹ್ಯಾಸ್ ವಿ ಹ್ಯಾವ್. ಇಷ್ಟೆಲ್ಲ ಅದ್ಭುತಗಳನ್ನು ಮಾಡುವಂಥ ಶೂರರಿದ್ದರೂ ಸಹ ದೇವರ ಮುಂದೆ ನಿಲ್ಲೋದಕ್ಕೆ ಯೋಗ್ಯತೆ ಉಳ್ಳವರು ನಮ್ಮ ಥರ ಅವ್ರಿಗಿರಲಿಲ್ಲ. ಪ್ರೈಸ್ ಲಾರ್ಡ್. ಸರಿ, ಇನ್ನೂ ಸ್ವಲ್ಪ ಡೀಪಾಗಿ ಹೋಗ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಅಂದರೆ ಏನು ಹೇಳಕ್ಕೆ ಬರ್ತಾಯಿದ್ದೀರಾ ಪಾಸ್ಟರ್? ಏನು ಹೇಳಕ್ಕೆ ಬರ್ತಾಯಿದ್ದೀನಿ? ಹೊಸ ಒಡಂಬಡಿಕೆಯಲ್ಲಿ ಮೋಶೆಗಿಂತ, ಯೆಹೋಶುವನಿಗಿಂತ, ಎಲಿಯನಿಗಿಂತ, ಎಲೀಷನಿಗಿಂತ ನಾವೆಲ್ಲರೂ ಧನ್ಯರು. ಪ್ರೈಸ್ ಲಾರ್ಡ್. ಸೊ ವಿ ಆರ್ ಸೋ ಬ್ಲೆಸ್ಡ್ ದ್ಯಾನ್ ದೆಮ್. ಅವರೆಲ್ಲ ಎಷ್ಟೇ ಕೆಂಪು ಸಮುದ್ರ ವಿಭಾಗ ಮಾಡುವಷ್ಟು, ಅದ್ಭುತಗಳನ್ನು ಮಾಡುವಷ್ಟು ದೊಡ್ಡ ದೊಡ್ಡ ಮೈಟಿ ಮೆನ್
ಶೂರರಾಗಿದ್ದರು, ವೀರರಾಗಿದ್ದರೂ ಸಹ ಡೈರೆಕ್ಟ್ಗೆ ದೇವರ ಮುಂದೆ ನಿಂತು ಅಪ್ಪ ತಂದೆ ಅಂತ ಕರೆಯುವಂಥ ಅಧಿಕಾರ ಅವ್ರಿಗಿರಲಿಲ್ಲ, ನಮಗೈತೆ. ಸೊ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಏನು ವ್ಯತ್ಯಾಸ ಅಂದರೆ ಅವ್ರಿಗಿಲ್ಲೇ ಇರುವಂಥ ಭಾಗ್ಯ. ಹೊಸ ಸೃಷ್ಟಿ ನಾನು ನೀವು. ಆಮೆನ್. ವಿ ಆರ್ ಬಾರ್ನ್. ಆಮೆನ್. ಸರಿ, ಈಗ ಇನ್ನೂ ಸ್ವಲ್ಪ ಇದನ್ನು ವಿವರಿಸಕ್ಕೆ ಹೋಗ್ತೀನಿ. ರೋಮಾಪುರದವರೆಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 25-26. ಅವರಿಗೂ ನಮಗೂ ಇರುವಂಥ ವ್ಯತ್ಯಾಸ. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಈತನನ್ನು, ಯೇಸುವನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವುದಕ್ಕಾಗಿ ಕಾಣಿಸಿಕೊಂಡಿದ್ದಾನೆ. ಕನ್ನಡದಲ್ಲಿ ಸೂಪರ್ ಆಗಿದೆ ಆಕ್ಚುಲಿ. ಎಷ್ಟು ಜನ ಯೇಸುವಲ್ಲಿ ನಂಬಿಕೆ ಇಟ್ಟಿದ್ದೀರಾ? ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿ ಕಾಣಿಸಿಕೊಂಡನು. ಯಾರೆಲ್ಲ ಯೇಸು ಸ್ವಾಮಿನ ನಂಬಿದಾರೋ ಅವರೆಲ್ಲ ಯಾವ ಲಿಸ್ಟಿಗೆ ಬರ್ತಾರೆ? ನೀತಿವಂತರ ಲಿಸ್ಟಿಗೆ ಬರ್ತಾರೆ. ಈಗಿನ ಕಾಲದಲ್ಲಿ ನಂಬುವವರೆಲ್ಲರೂ ಸರಿ, ಯಾವುದನ್ನು ನಂಬೋದ್ರಲ್ಲಿ ನೀತಿವಂತರಾಗ್ತಾರೆ? ಯೇಸುವನ್ನು ನಂಬೋದ್ರಿಂದ ನಾವೆಲ್ಲ ಏನಾಗ್ತೀವಿ? ಆಮೆನ್. ಯೇಸುವನ್ನು ನಂಬೋದ್ರಿಂದ ನೀತಿವಂತರಾಗ್ತೀವಿ ಹೊರತು ನೀತಿವಂತರು ಕೆಲಸ ಮಾಡೋದ್ರಿಂದ ನೀತಿವಂತರಾಗ್ತಾರೆ ಅಂತ ಹೇಳಿಲ್ಲ. ಪ್ರೈಸ್ ದಿ ಲಾರ್ಡ್. ಹಂಗಾದ್ರೆ ಇವಾಗ ಎಲ್ಲರ ಕ್ವಶನ್, ಹಂಗಾರೆ ನಾನು ಏನು ಮಾಡಿಲ್ಲ ಅಂದರೂ ನಾನು ನೀತಿವಂತನೇ ಅಲ್ವಾ? ನಿಜವಾದ ಗ್ರೇಸ್ ಮೆಸೇಜ್ ಏನು ಗೊತ್ತಾ? ಹಂಗಾದರೆ ಪಾಸ್ಟರ್ ನೀವು ಹೇಳೋ ಲೆಕ್ಕ ನೋಡಿದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಕ್ವಶನ್ ನಿಮ್ಮೊಳಗಡೆ ಬಂದಿಲ್ಲ ಅಂದರೆ ನಾನು ಸರಿಯಾದ ಗ್ರೇಸನ್ನು ಪ್ರೀಚ್ ಮಾಡಿಲ್ಲ ಅಂತ ಒಂದು ಪ್ರೀಚರ್ ಹೇಳ್ತಾರೆ. ಎಲ್ಲರಿಗೂ ಮೈಂಡಲ್ಲಿ ಆ ಕ್ವಶನ್ ಬಂದಿಲ್ಲ ಅಂದರೆ, ಹಂಗಾದ್ರೆ ಏನು ಬೇಕಾದ್ರೂ ಮಾಡ್ಬೋದಾ ಅನ್ನೋ ಕ್ವಶನ್ ಬಂದಿಲ್ಲ ಅಂದರೆ ಐ ಆಮ್ ನಾಟ್ ಪ್ರೀಚಿಂಗ್ ಪ್ರಾಪರ್ಲಿ. ರೋಮನ್ಸ್ 3:21, ಅದೇ ರೋಮಾಪುರದವರೆಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 21. But now a righteousness from God. But now God has shown us a way to be made right with Him without keeping the requirements of the law. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಸಾಕು. ಈ ನೀತಿ ಯಾವ ನೀತಿ? ಲಾಡ್ ಲಬಕ್ ದಾಸಿ ಏನೂ ಇಲ್ಲ ಇದು. ಈ ನೀತಿ ಏನಂದರೆ, ಯಾವ ಧರ್ಮಶಾಸ್ತ್ರ ನಿಟ್ಟು ಅದ್ರ ಪ್ರಕಾರ ನಡೀತಾ ಇದ್ದೀವಿ ನಾವೆಲ್ಲ ನೀತಿವಂತರು ಅಂತ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಆ ಲಾನೇ ದೇವ್ರು ತೆಗೆದಾಕ್ಬಿಟ್ರು. ಸರಿ. But now God's way of putting people right with Himself has been revealed. How it has been revealed? It has nothing to do with law. ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ, ಅಷ್ಟೇ. ಯಾಕಮ್ಮ ಮತ್ತೆ ಆ ಟ್ರಾನ್ಸ್ಲೇಷನ್? GNT ಟ್ರಾನ್ಸ್ಲೇಷನ್ ಇನ್ನೂ ಚೆನ್ನಾಗಿದೆ. ಬಟ್ ನಾವ್ ಗಾಡ್ಸ್ ವೇ ಆಫ್ ಪುಟ್ಟಿಂಗ್ ಪೀಪಲ್ ರೈಟ್ ವಿತ್ ಹಿಮ್ಸೆಲ್ಫ್ ಹ್ಯಾಸ್ ಬೀನ್ ರಿವೀಲ್ಡ್. ಹೌ ಇಟ್ ಹ್ಯಾಸ್ ಬೀನ್ ರಿವೀಲ್ಡ್? ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಲಾ. ನಥಿಂಗ್. ನೀನು ಹಳೆ ಒಡಂಬಡಿಕೆ ಎತ್ಕೊಂಡು ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3 ಅದೆಲ್ಲ ಸೈಡ್ಗೆ ಹಾಕು ಅಂತ ಹೇಳ್ತಾರೆ ದೇವರು. ಅದೆಲ್ಲ ಬಿಟ್ಟುಬಿಡು. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಲಾ. Even though the law of Moses and the prophets gave their witness to it. ಪಾಸ್ಟರ್ ಮೋಸೆ ಹೇಳಿದ್ದು, ಮೋಸೆ ಮೋಸ ಹೋಗಾದೆ.
ನಾನು ಹೇಳಿಲ್ಲ. Even though the law of Moses and the prophets gave their witness to it, it has nothing to do with law. ಒಂದು ಕೆಳಗಡೆ ಒಂದು ಮೇಲೆ ಹಾಕ್ಬಿಟ್ಟು ಓದೋಣ, ಕರೆಕ್ಟಾಗಿ ಬರ್ತಿದೆ. Even though the law of Moses and the prophets gave their witness to it, it has nothing to do with law. But now, in new covenant, in Pastor Philip Babu's ಕಾಲದಲ್ಲಿ, ನನ್ನ ಕಾಲದಲ್ಲಿ, ನಿಮ್ಮ ಕಾಲದಲ್ಲಿ, but now God's way of putting people right with himself has been revealed. Wow, praise the Lord. ಅದಕ್ಕೇನೆ we are so precious than Old Testament prophets. Pastor Elijah, ಅದಕ್ಕಿಂತ ಗ್ರೇಟ್ ನಾನು. ಪಾಸ್ಟರ್ ಎಲೀಶಾ, ಅದಕ್ಕಿಂತ ಗ್ರೇಟ್. ಜಾನ್ ದ ಬ್ಯಾಪ್ಟಿಸ್ಟ್, ಅದಕ್ಕಿಂತ 10 ಜಾನ್ ಜಾಸ್ತಿ ನಾನು. ಬಿಕಾಸ್ ಐ ಆಮ್ ಇನ್ ನ್ಯೂ ಕವನೆಂಟ್. ರೈಚಸ್ನೆಸ್ ಅಂಡರ್ 2 covenants ಹೆಡ್ಡಿಂಗ್. ಓಕೆ, ಅದರಲ್ಲಿ ಫಸ್ಟ್ ಪಾಯಿಂಟ್ ರೈಚಸ್ನೆಸ್ ಅಂಡರ್ ಓಲ್ಡ್ ಕವನೆಂಟ್ ಆ್ಯಂಡ್ ನ್ಯೂ ಕವನೆಂಟ್. ವಿ ಆರ್ ನ್ಯೂ ಕ್ರಿಯೇಷನ್, ದೇ ಆರ್ ನಾಟ್ ನ್ಯೂ ಕ್ರಿಯೇಷನ್. ಆಯಿತಾ? ಎರಡನೇದು, in old covenant they were servants of God. In new covenant we are sons of God. Okay, Romans 8:14-15. Because those who are led by the Spirit of God are sons of God. Amen. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಅವರು ದೇವರ ಮಕ್ಕಳು. ಯಾರಿಗಾದ್ರೂ ಹಳೆ ಒಡಂಬಡಿಕೆಯಲ್ಲಿ ದೇವರ ಮಕ್ಕಳು ಅಂತ ಟೈಟಲ್ ಇತ್ತಾ? ಹಳೆ ಒಡಂಬಡಿಕೆಯಲ್ಲಿ ಒಬ್ಬರನ್ನೂ ದೇವರು ಮಕ್ಕಳು ಅಂತ ಕರೆದಿಲ್ಲ. ಆದರೆ ಇವತ್ತು ನನ್ನನ್ನು ನಿಮ್ಮನ್ನು ಮಕ್ಕಳು ಅಂತ ದೇವ್ರು ಕರೀತಾರೆ. ನಾವು ದೊಡ್ಡವರ, ಅವ್ರು ದೊಡ್ಡವರ? ಕೆಲ್ಸದವ್ರು ದೊಡ್ಡವರ, ಮಕ್ಕಳು ದೊಡ್ಡವರ? ಹಳೆ ಒಡಂಬಡಿಕೆಯಲ್ಲೆಲ್ಲ ಕೆಲ್ಸದವರು, ಹೊಸ ಒಡಂಬಡಿಕೆಯಲ್ಲಿ ಎಲ್ಲರೂ ಮಕ್ಕಳು. ಮಕ್ಕಳಿಗೆಲ್ಲ ಅಧಿಕಾರ ಐತೆ, ಕೆಲ್ಸದವ್ರಿಗೆಲ್ಲ ಅಧಿಕಾರ ಇಲ್ಲ. ಆಶೀರ್ವಾದ ಎಲ್ಲ ಮಕ್ಕಳಿಗೆ, ಕೆಲ್ಸದವ್ರಿಗೆಲ್ಲ. ಆಮೆನ್. ವರ್ಸ್ 15. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರು. ನೀವು ದಾಸನ ಭಾವ ಹೊಂದಿಲ್ಲ, ಅದಕ್ಕೆ ದಾಸನು ನಾ ಬಿಟ್ಬಿಟ್ಟು ಮಗನು ನಾ ದೇವಾ ಮಗನು ನಾ. ದಾಸನು ಅಂತ ನೀವು ಹಾಡಬೇಡಿ, ಯಾಕಂದರೆ ನೀವು ದಾಸರಲ್ಲ, ನೀವು ಮಕ್ಕಳು. ಆಮೆನ್. ಓಕೆ. ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ಅಪ್ಪ ತಂದೆಯೇ ಎಂದು ಕೂಗ್ತೀವಿ. ನೀವು ಪ್ರಾರ್ಥನೆ ಮಾಡಕ್ಕೆ ಹೋದಾಗ ಏನಂತ ಹೇಳಬೇಕು? ಏನಂತ ಹೇಳಬೇಕು? ಆಮೆನ್. ಅಪ್ಪ ತಂದೆಯೇ ಅಂತ ಹೇಳಬೇಕು. ನಾವೇನು ಹೇಳ್ತೀವಿ? ನಾವೆಲ್ಲ ಏನೂ ಇಲ್ಲಪ್ಪ, ನಾವೆಲ್ಲ ಧೂಳಪ್ಪ, ನಾವು ಕಸಾಪ ಅಂತೀವಿ. ಯಾವುದು ಹ್ಯುಮಿಲಿಟಿ? ಯಾವುದು ಹ್ಯುಮಿಲಿಟಿ ಅಂತೀರಾ? ನಾನು ದೇವರ ಮಗನು ಅನ್ನೋದು ಹ್ಯುಮಿಲಿಟಿನ? ತಾಳ್ಮೆಯನ್ನು ತೋರಿಸುತ್ತಾ? ಇಲ್ಲಪ್ಪ ನಾನೇನು ಇಲ್ಲಪ್ಪ, ನಿನ್ನ ಮುಂದೆ ನಾನು ಏನು ಇಲ್ಲಕ್ಕೆ ಬಂದಿದ್ದೀನಿ ಅನ್ನೋದು ತಾಳ್ಮೆನ? ಅಕಾರ್ಡಿಂಗ್ ಟು ರಿಲಿಜಿಯಸ್ ಡ್ರಾಮಾ ನಾನೇನು ಇಲ್ಲಪ್ಪ ಅನ್ನೋದು ತಾಳ್ಮೆ ಥರ ತೋರಿಸುತ್ತೆ. ಬಟ್ ದಟ್ ಈಸ್ ಕಾಲ್ಡ್ ಆ್ಯಟಿಟ್ಯೂಡ್. ಅದೇ ಅವರಲ್ಲಿರುವಂಥ ಪ್ರೈಡ್. ಯಾಕೆ ಗೊತ್ತಾ? ದೇವರು ಏನು ಹೇಳ್ತಾರೋ ಅದನ್ನು ನಾವು ಹೇಳ್ದೆ, ಅದಕ್ಕೆ ಅಗೇನ್ಸ್ಟಾಗಿ ಹೇಳ್ತಾ ಇದ್ದೀವಿ ನೋಡಿದ್ರ, ಅದೇ ಹೆಮ್ಮೆ. ದಟ್ ಈಸ್ ಕಾಲ್ಡ್ ಪ್ರೈಡ್. ದೇವರು ನಮ್ಮನ್ನು ಮಕ್ಕಳು ಅಂದಮೇಲೆ ನಾವು ಮಕ್ಕಳಾಗಿ ಇರಬೇಕು. ನಾನು ಏನೂ ಇಲ್ಲಪ್ಪ, ನಾನು ಧೂಳಪ್ಪ ಅಂದರೆ ನೀನು ಓವರ್ ಆ್ಯಟಿಟ್ಯೂಡ್ ಮಾಡ್ತಾಯಿದ್ದೆ. ಅದಕ್ಕೆ ದಿಸ್ ಆ್ಯಂಡ್ ಆಲ್ ಫಾಲ್ಸ್ ಹ್ಯುಮಿಲಿಟಿ, ದಿಸ್ ಆ್ಯಂಡ್ ಆಲ್ ಈಸ್ ಕಾಲ್ಡ್ ರಿಲಿಜಿಯಸ್ ಡ್ರಾಮಾ. ನಾನೇನು ಇಲ್ಲಪ್ಪ, ಇದೆಲ್ಲ ಏನು ಗೊತ್ತಾ? ಹಿಪೋಕ್ರಿಟಿಕಲ್, ಮಾಯವಾದ ಪ್ರಾರ್ಥನೆಗಳು, ಜನರು ನೋಡಬೇಕು ಅನ್ನೋ ಪ್ರಾರ್ಥನೆಗಳು, ಜನರ ಮುಂದೆ ನಾನು ತುಂಬ ತಾಳ್ಮೆ ಅಂತ ತೋರಿಸುವಂಥ ಪ್ರಾರ್ಥನೆಗಳು. ಇಂಥ ಪ್ರಾರ್ಥನೆಯೇ ದೇವರು ಹೇಳ್ತಾರೆ, ಇಂಥ ಪ್ರಾರ್ಥನೆ ಮಾಡಬೇಡಿ, ಹೇಳಿದ್ದನ್ನೇ ತಿರ್ಗಾ ಹೇಳೋ ಪ್ರಾರ್ಥನೆ ಮಾಡಬೇಡಿ.
ಅದಕ್ಕೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡೋದನ್ನು ಕಲಿಸ್ಕೊಟ್ರು. ಈಗ ಪ್ರಾರ್ಥನೆ ಮಾಡಪ್ಪ ನೀನು ಅಂತ. ಅದಕ್ಕೆ ಕಲಿಬೇಕು. ಪ್ರಾರ್ಥನೆ ಮಾಡೋದು ಬಾಯಿಗೆ ಬಂದಿದ್ದಲ್ಲ ಅಲ್ಲ, ದೇವ್ರು ಕಲಿಸ್ಕೊಟ್ಟಂಗೆ ಪ್ರಾರ್ಥನೆ ಮಾಡಿ. ಹೊಸ ಒಡಂಬಡಿಕೆಯಲ್ಲಿ ಏನಾಯಿತು ಆ ವಾಕ್ಯನಿಟ್ಟು ಪ್ರೇಯರ್ ಮಾಡಿ. ಫಿಲಿಪ್ ಫಾಸ್ಟ್ ಹೇಳಿದ್ದನ್ನು ಯಾಕೆ ಪ್ರೇಯರ್ ಮಾಡ್ತೀರಾ? ವಾಕ್ಯ ಏನು ಹೇಳುತ್ತಾ ಅದನ್ನು ಪ್ರೇಯರ್ ಮಾಡಿ. ಈ ವಾಕ್ಯನಿಟ್ಟು ಹೇಳಿ. ಅಪ್ಪ ತಂದೆಯೇ ಅಂತ ಕರೆಯುವಂಥ ಅಧಿಕಾರ ಕೊಟ್ಟಿದ್ಯಲ್ಲಪ್ಪ, ಸ್ತೋತ್ರ ಅಂತ ಹೇಳಕ್ಕೆ ನಿನಗೇನಪ್ಪ ಕಷ್ಟ? ಅದೇನು ಫಾಸ್ಟ್ ಹಿಂಗೆ ಪ್ರಸಂಗ ಮಾಡ್ತಾರೆ, ನಾವೆಲ್ಲ ಮಕ್ಕಳ, ನಾವೆಲ್ಲ ಉಳತಾನೆ, ನಾವೆಲ್ಲ ಧೂಳ್ತಾನೆ. ಯಾಕೆ ಇಂಥದ್ದು? ನಾನು ಹೇಳಿದ್ದನ್ನು ಹೇಳಬೇಡಿ, ವಾಕ್ಯ ಏನು ಹೇಳುತ್ತೋ ಅದನ್ನೇ ಹೇಳಿ. ವಾಕ್ಯನಿಟ್ಟು ಪ್ರಾರ್ಥನೆ ಮಾಡಿದ್ರೇ ಯು ಶೋ ಯುವರ್ ಹ್ಯುಮಿಲಿಟಿ, ಯುವರ್ ಹಂಬಲ್ನೆಸ್. ದೇವರೇ, ನನ್ನನ್ನು ಮಗನಾಗಿ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಹೌದಾ ಇಲ್ವಾ? ನನ್ನ ಪ್ರಸಂಗ ಏನಾದರೂ ತಪ್ಪಿದರೆ ಹೇಳಿ, ಪಾಸ್ಟರ್ ನಿಮ್ಮ ಪ್ರಸಂಗದಲ್ಲಿ ಸ್ವಲ್ಪ ತಪ್ಪಿದೆ ಅಂತ. ದೇವ್ರ ವಾಕ್ಯ ಹೇಳುತ್ತೆ, whom we cry out Abba Father. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಈ ಥರ ಆಡು ಸಂತೋಷವಾಗಿ. ಯಾರು ಬೇಡ ಅಂತಾರೆ? ಓಕೆ, ವಾಟ್ ಈಸ್ ಫಾಲ್ಸ್ ಹ್ಯುಮಿಲಿಟಿ? ವೆನ್ ಗಾಡ್ ಕಾಲ್ಸ್ ಯು ಸನ್, ಯು ಕಮ್ ಬೆಗ್ಗಿಂಗ್ ಆ್ಯಂಡ್ ಸೇಯಿಂಗ್ ಐ ಆಮ್ ಸರ್ವೆಂಟ್. ದಟ್ ಈಸ್ ಫಾಲ್ಸ್ ಹ್ಯುಮಿಲಿಟಿ. ನೋಡಿ, ಫಾರ್ ಯು ಡಿಡ್ ನಾಟ್ ರಿಸೀವ್, ನ್ಯೂ ಕಿಂಗ್ ಜೇಮ್ಸ್ ವರ್ಷನಲ್ಲಿ ಏನು ಹೇಳುತ್ತೆ ಗೊತ್ತಾ? ಫಾರ್ ಯು ಡಿಡ್ ನಾಟ್ ರಿಸೀವ್ ದ ಸ್ಪಿರಿಟ್ ಆಫ್ ಬಾಂಡೇಜ್, but you received the spirit of adoption by whom we cry out. ಅಡಾಪ್ಷನ್ ನೋಡಿ, ಇನ್ನು ಕೆಲವರು ಕ್ರೈಸ್ತರು ಏನು ಹೇಳ್ತಾರೆ ಗೊತ್ತಾ? ನಾವೆಲ್ಲ ಮಕ್ಕಳಿಲ್ಲ, ದೇವರು ನಮ್ಮನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೈತಾನನ ಮಕ್ಕಳನ್ನು ಸೈತಾನನ ಮಕ್ಕಳನ್ನ ದೇವರು ಏನು ಮಾಡಿದಾರಂತೆ? ಅಡಾಪ್ಟ್ ಮಾಡ್ಕೊಂಡಿದ್ದಾರಂತೆ. ಕೆಲವರು ಕ್ರೈಸ್ತರು ಏನು ಹೇಳ್ತಾರೆ ಗೊತ್ತಾ? ದೇವರು ನಮ್ಮನ್ನು ದತ್ತು ತಗೊಂಡಿದ್ದಾರೆ, ಹೋದರೆ ಹೋಗಲಿ ಅಂತ. ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮನ್ನು ದತ್ತು ತಗೊಂಡಿಲ್ಲ, ನಮ್ಮನ್ನು ತಪ್ಪಿಕೊಂಡು ಮುತ್ತು ಕೊಟ್ಕೊಂಡು ದೇವ್ರು ಹೇಳ್ತಾರೆ, ನೀನೇ ನನ್ನ ಮಗನು. ಬಿಕಾಸ್ ವಿ ಆರ್ ಬಾರ್ನ್ ಆಫ್ ಗಾಡ್, ವಿ ಆರ್ ಬಾರ್ನ್ ಫ್ರಮ್ ಗಾಡ್. ಯಾರು ಹೇಳಿ ದತ್ತು ತಗೊಂಡಿದ್ದಾರೆ? ವಿ ಆರ್ ಬಾರ್ನ್ ಫ್ರಮ್ ಗಾಡ್ ಅಂತ ಹೇಳುತ್ತೆ. ನಾವೆಲ್ಲ ದೇವರಿಂದ ಹುಟ್ಟಿದವರು. ಹುಟ್ಟಿದ ಮೇಲೆ ಹೆಂಗೆ ದತ್ತು ತಗೊಳಕ್ಕೆ? ನೋಡಿ, ಹುಟ್ಟೋ ಮಕ್ಕಳಿಗೂ ದತ್ತು ತಗೊಳ್ಳೋ ಮಕ್ಕಳಿಗೂ ವ್ಯತ್ಯಾಸ ಇದೆ. ನೀವೇನೇ ಮಾಡಿದ್ರೂ ದತ್ತು ತಗೊಳ್ಳೋ ಮಕ್ಕಳು ಹುಟ್ಟೋ ಮಕ್ಕಳ ಥರ ಇರೋಲ್ಲ. ಆಸೆಗೆ ದತ್ತು ತಗೊಬೋದು, ತಪ್ಪೇನಿಲ್ಲ. ಆದರೆ ನಿಮ್ಮ ಕ್ಯಾರೆಕ್ಟರ್ನ ಅಲ್ಲಿ ನೋಡೋಕ್ಕೆ ಆಗಲ್ಲ. ಯು ಕೆನಾಟ್ ಸಿ ಯುವರ್ ಕ್ಯಾರೆಕ್ಟರ್ ಇನ್ ದಟ್ ಚೈಲ್ಡ್. ದತ್ತು ಮಕ್ಕಳು ಅವ್ರ ಅಪ್ಪನ ನೇಚರ್ ಏನಿರ್ತೈತೋ ಅಲ್ಲೇ ಅದು ಹಂಗೆ ಮಾಡ್ತಾ ಇರ್ತೈತೆ. ಒಂದು 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 ಕುಡುಕನ ಮಗನೋ, ಅಥವಾ ವೇಷಿತನ ಮಾಡೋ ಮಗನೋ, ಅಥವಾ ಒಂದು ರೌಡಿ ಮಗನೋ ತೊಗೊಂಬಂದು ಒಳ್ಳೆ ಮನೇಲಿ ಇಟ್ಕೊಂಬಿಡಿ, ಆ ಮಗ ಆ ಮನೆಯವ್ರಿಗೆ ತಕ್ಕನಂಗೆ ಇರೋದಿಲ್ಲ. ಅವ್ರ ಅಪ್ಪನ ಕ್ಯಾರೆಕ್ಟ್ರಲ್ಲೇ ಆ ಮಗ ಇರುತ್ತೆ. ಅವ್ರ ಅಪ್ಪನ ಕ್ಯಾರೆಕ್ಟ್ರ್ ಒಂದು ದಿವಸ ಆಚೆ ತೋರಿಸ್ತಾರೆ. ಅದಕ್ಕೇ ಬಾರ್ನ್ ಮಕ್ಕಳಿಗೂ ಅಡಾಪ್ಷನ್ ಮಕ್ಕಳಿಗೂ ವ್ಯತ್ಯಾಸ ಇದೆ. So we cannot adopt anybody. You can adopt, but you cannot expect your character in that child. Gene, the blood, heredity mix ಆಗಿರ್ತೈತೆ. So we are not adopted, we are born. ಎಲ್ಲರೂ ಹೇಳಿ, ನಾವು ದತ್ತು ಮಕ್ಕಳಲ್ಲ, ನಾವು ದತ್ತು ಮಕ್ಕಳಲ್ಲ, ನಾವು ಹುಟ್ಟಿರೋ ಮಕ್ಕಳು. ಆಮೇನ್. ರೈಟ್. ಸೊ ಅಡಾಪ್ಷನ್ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಇದೆ, ಅದನ್ನು ಇನ್ನೊಂದು ಸತಿ ವಿವರಿಸ್ತೀನಿ. ಓಕೆನಾ? ರೈಟ್. ಥರ್ಡ್ ಪಾಯಿಂಟ್, ದೇ ವೇರ್ ಕೌಂಟೆಡ್ ಆಸ್ ರೈಚಸ್ ಬಟ್ ನಾಟ್ ಮೇಡ್ ರೈಚಸ್. ಅದಕ್ಕೆ ಎಕ್ಸಾಂಪಲ್ ರೋಮಪುರದವರೆಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 17-21. ಅವರು ನೀತಿವಂತರೆಂದು ಎಣಿಸಲ್ಪಟ್ಟರು, ಆದರೆ ನೀತಿವಂತರಾಗಿ ಮಾಡಲ್ಪಟ್ಟಿಲ್ಲ.
ಆದುದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. 22 ಇಂಗ್ಲಿಷಲ್ಲಿ. This is why it is credited to him as righteousness. It was credited to him, and because of Abraham's faith, God counted him as righteous. Counted him as righteous. ಎಣ್ಣಿಸಲ್ಪಟ್ಟನು. 2 Corinthians 5:21. 2 ಕೊರಿಂಥದವರಿಗೆ ಬರೆದ ಪುಸ್ತಕ 5:21 NLT. For God made Christ who never sinned to be the offering for our sin, so that we could be made right. We are made right. Abraham was counted right. Amen. Abraham was counted as righteous, but in new covenant, so that we could be made righteous with God through Christ. So Abraham was counted as righteous. Pastor Philip Babu has made righteous. I made, nan made ಆ ಥರ. ಇದು ರೆಡಿಮೇಡು, ಇದು ರೆಡಿಮೇಡ್ ರೈಚಸ್. ಇದು ಈ ಹ್ಯಾಸ್ ಮೇಡ್ ಮೀ, ನನ್ನ ಮೇಡೆ ಆ ಥರನೇ. ಏನು ಪಾಸ್ಟರ್ ಏನೇನೆಲ್ಲ ಅವಾಗ ಮಾಡಿದ್ರ, ಅದು ಏನು ಮಾಡಿದ್ರು ಇದು ಮೇಡೇ ರೈಚಸ್. ನ್ಯೂ ಕವನೆಂಟ್, ವೆನ್ ವಿ ಅಕ್ಸೆಪ್ಟ್ ಕ್ರೈಸ್ಟ್ ವಿ ಆರ್ ಮೇಡ್ ರೈಚಸ್. ಸರಿ, ಓಕೆ. ಫಸ್ಟ್ ಪಾಯಿಂಟ್ ನ್ಯೂ ಕ್ರಿಯೇಷನ್. ಸೆಕೆಂಡ್ ಪಾಯಿಂಟ್ ಸನ್ಸ್ ಆಫ್ ಗಾಡ್. ಥರ್ಡ್ ವಿ ಆರ್ ಮೇಡ್ ರೈಚಸ್. ಫೋರ್ತ್, old covenant righteous is based on bulls, goats and calves blood. We are righteous through the blood of Christ. ಹಳೆ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಹೋತ ಕುರಿಗಳ ರಕ್ತದ ಮೂಲಕ ಪಾಪ ಕ್ಷಮಾಪಣೆ. ಹೊಸ ಒಡಂಬಡಿಕೆಯಲ್ಲಿ ನನ್ನ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ಕ್ಷಮಾಪಣೆ. ಯಾವ್ದು ಗ್ರೇಟ್ ಅಂತೀರಾ? ಓತ ಕುರಿ ಅದು ದೊಡ್ಡದ, ಯೇಸು ಕ್ರಿಸ್ತನ ರಕ್ತ ದೊಡ್ಡದ? ಬೋಸ್ಟ್ ಅಬೌಟ್ ಕ್ರೈಸ್ಟ್. ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನು, ಹಳೆ ಒಡಂಬಡಿಕೆಯಲ್ಲಿ ಮೋಸೆ, ಎಲೀಯ, ಅವರೆಲ್ಲ ಅದರಲ್ಲಿ ಆ ರಕ್ತದಲ್ಲಿ ಪಾಪ ಕ್ಷಮಾಪಣೆ ಆದವರು. ನಾನು ನೀವು ಯೇಸು ಕ್ರಿಸ್ತನ ರಕ್ತದ ಮೂಲಕ ಕ್ಷಮಾಪಣೆ ಹೊಂದಿರೋರು. ವಿ ಶುಡ್ ಬೋಸ್ಟ್ ಅಬೌಟ್ ಕ್ರೈಸ್ಟ್. ಇಬ್ರಿಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 13-14. ದ ಬುಕ್ ಆಫ್ ಹೀಬ್ರೂಸ್ 9:13-14. ಇವಾಗ ಸ್ವಲ್ಪ ಡೀಪಾಗಿ ಕರ್ಕೊಂಡು ಹೋಗ್ತೀನಿ ನಿಮ್ಮ. The blood of goats and bulls and the ashes of the heifer sprinkled on those who are ceremonially unclean sanctify them so that they are outwardly clean. Outwardly clean. How much more then will the blood of Christ, who through the eternal Spirit offered himself unblemished to God, cleanse our conscience from acts inwardly clean. ಅದು ಬೇರೆ ಸ್ಕಿನ್ ಔಟ್ ಅಷ್ಟೇ. ಇದು ಒಳಗಡೆ ಫುಲ್ ಕ್ಲೀನು, ರೆಡಿ ಟು ಕುಕ್. ಅದರಲ್ಲಿ ಬೋಟಿ ಗಲೀಜು ಎಲ್ಲ ಹಂಗೆ ಇರ್ತೈತೆ. ಬೇರೆ ಔಟ್ವರ್ಡ್ ಮಾತ್ರ, ಫೆದರ್ ಮಾತ್ರ ಕ್ಲೀನ್ ಆಗಿರ್ತೈತೆ ಅಷ್ಟೇ. ದಿಸ್ ಈಸ್ ರೆಡಿ ಟು ಕುಕ್, ರೆಡಿ ಟು ಈಟ್. ಮೀಟ್ ಆ್ಯಂಡ್ ಈಟ್. ಇದು ಬೇರೆ, ಅದು ಬೇರೆ. ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲಿಸುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ವಾ, ಕ್ಯಾ ಬಾತೆ. ಕೇಸರಿ ಬಾತೆ ಅಂತ ಹೇಳ್ಬಾರ್ದು, ಓಕೆ? ಮನಸ್ಸಲ್ಲಿ ಓಡ್ತೈತೆ. ನೀವೇನು ಹೇಳ್ತೀರಾ ನನಗಿಲ್ಲಿ ಕೇಳಿಸುತ್ತೆ. ರೈಟ್.
14. Since this is true, how much more is accomplished by the blood of Christ? Through the eternal Spirit, He offered Himself as a perfect sacrifice to God. His blood will purify our consciences from useless rituals. Useless rituals. So, Old Testament sacrifices were called as useless rituals. ಯೂಸ್ಲೆಸ್ ರಿಚುವಲ್ಸ್ಗೆ ಅಷ್ಟೆಲ್ಲ ಅದ್ಭುತ ಆಗಂಗಿದ್ರೆ ಯೂಸ್ಫುಲ್ ಆಗಿರೋವಂಥ ಬ್ಲಡ್ಡಲ್ಲಿ ಎಷ್ಟೆಲ್ಲ ಅದ್ಭುತ ಆಗುತ್ತೆ. ಯು ಕ್ಯಾನ್ ಕಮಾಂಡ್ ಪ್ರಾಸ್ಪರಿಟಿ. ಆಮೆನ್. ಯು ಕ್ಯಾನ್ ಡ್ರೈವ್ ಔಟ್ ದಿ ಡಿಮನ್ಸ್. ಯು ಕ್ಯಾನ್ ಹೀಲ್ ದ ಕ್ಯಾನ್ಸರ್. ಯು ಕ್ಯಾನ್ ಹೀಲ್ ದ ಟ್ಯೂಮರ್ಸ್. You can speak to the wind. You can speak to the money. You can speak to gold. You can speak to sickness. You can speak to demons. Get out in the name of Jesus, because I have the blood of Christ. Oh my God. I am more perfect. I am more valuable. Oh my God. Thank you, Holy Ghost. Thank you, Jesus. Are you blessed? ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 4ನೇ ವಾಕ್ಯ. ಎಸ್. ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಹಂಗಾದ್ರೆ ಅದೆಲ್ಲ ಆಫ್ ಬಾಯ್ಲ್ ತಾನೆ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲರ ಪಾಪಗಳು ಯಾವ ಥರ ಇದೆ? ಇಟ್ಸ್ ಆಫ್ ಬಾಯ್ಲ್. ವಿ ಆರ್ ಫುಲ್ ಬಾಯ್ಲ್ಡ್. For the blood of bulls and goats can never take away sins. ಶೂನ್ಯವಾಗಿತ್ತ ನನ್ನ ಇವಾಗ ಆಡೋಕ್ಕೆ ಟೈಮ್ ಇಲ್ಲ, ತುಂಬ ಇದೆ, ಕಂಟೆಂಟ್ ಜಾಸ್ತಿ ಇದೆ. ಓಕೆ, ರೈಟ್. ಓಕೆ, ಫ್ರಮ್ ವರ್ಸ್ 11 11ರಿಂದ. Day by day, every priest stands and performs his religious duties. Again and again, he offers the same sacrifices which can never take away sins. Which can never take away. ನೀನು ಪೂಜೆ ಪುರಸ್ಕಾರ ಮಾಡು, ನೀನು ಎಷ್ಟೇ ಬಲಿ ಕೊಡು, ನಿನ್ನ ಸಿನ್ಸನ್ನು ಎತ್ತಕ್ಕಾಗೋದಿಲ್ಲ. ಇಟ್ ವಿಲ್ ಬಿ ದೇರ್. But when this priest had offered for all time one sacrifice for sins, he sat down at the right hand of God. He sat. ಕನ್ನಡದಲ್ಲಿ. ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲೂ ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವವರು. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಳ್ಳುವನು. ಹಳೆ ಒಡಂಬಡಿಕೆಯಲ್ಲಿ ನಿಂತುಕೊಳ್ಳುವರು, ಹೊಸ ಒಡಂಬಡಿಕೆಯಲ್ಲಿ ಕೂತುಕೊಳ್ಳುವರು. ಕುಂತ್ಕೊಂಡ್ಬಿಟ್ರೆ ಏನು ಅರ್ಥ ಗೊತ್ತಾ? ಇದಕ್ಕೆ ಮೇಲೆ ಎದ್ದೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಸ್ಯಾಟ್ ಡೌನ್. ಸ್ಯಾಟ್ ಡೌನ್ ಮೀನ್ಸ್ ನೋ ನೀಡ್ ಟು ಸ್ಟ್ಯಾಂಡ್ ಅಗೈನ್ ಆ್ಯಂಡ್ ಅಗೈನ್ ಆ್ಯಂಡ್ ಅಗೈನ್ ಆ್ಯಂಡ್ ಅಗೈನ್. ನೋಡಿ, ಅದಕ್ಕೆ ಪ್ರೀಸ್ಟ್ ಹಳೆ ಒಡಂಬಡಿಕೆಯಲ್ಲಿ ನಿಂತುಕೊಂಡಿದ್ದರು ಅಂತ ಅಲ್ಲೈತೆ. ನಿಂತುಕೊಂಡಿದ್ದರು ಅಲ್ವಾ? Day after day, every priest stands and performs. Stands. They cannot sit. ಯಾಕತ್ತಾ? ಈ ಯಜ್ಞ, ಈ ಸ್ಯಾಕ್ರಿಫೈಸು, ಈ ಬಲಿ ಕೊಡೋದು ಇದು ಹಳೆ ಕಾಲದಲ್ಲಿ ಮುಗ್ದಿಲ್ಲ. ವರ್ಷ ವರ್ಷ ಬಂದು ನಿಲ್ಲಬೇಕು ಅವರು. ಯೇಸು ಸ್ವಾಮಿ ಕುಂತ್ಕೊಂಡ್ಬಿಟ್ರು ಅಂದರೆ ಇನ್ನು ಮೇಲೆ ಯಾವ ಪ್ರೀಸ್ಟು ಬಂದು ನಿಲ್ಲಂಗೆ ಇಲ್ಲ. ಈ ಸ್ಯಾಟ್ ಡೌನ್ ಮೀನ್ಸ್ ಇಟ್ಸ್ ಫಿನಿಶ್ಡ್. ಅದಕ್ಕೆ ಶಿಲುಬೆಯಲ್ಲಿ ಹೇಳೋದು ದೇವರು, ಇಟ್ ಈಸ್ ಫಿನಿಶ್ಡ್. ಇಟ್ ಈಸ್ ಫಿನಿಶ್ಡ್ ಮೀನ್ಸ್ no more sacrifices again. Under the old covenant, the priest stands and ministers before the altar day after day, offering the same sacrifices again and again and again and again, which can never take away sins. Verse 12. Next. But our high priest offered himself to God as a single sacrifice for sins, good for all time. God is good all the time. Then he sat down in the place of honor at God's right hand. Next.
ಪವಿತ್ರಾತ್ಮನು ಸಹ ನಮಗೆ ಸಾಕ್ಷಿ ಕೊಡುವವನಾಗಿ ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನೋಡಿ, ದೇವ್ರು ಹೇಳ್ತಾರೆ, ದಿಸ್ ಈಸ್ ದ ನ್ಯೂ ಕವನೆಂಟ್ ಐ ವಿಲ್ ಮೇಕ್ ವಿತ್ ಮೈ ಪೀಪಲ್ ಆನ್ ದಟ್ ಡೇ, ಸೇಸ್ ದ ಲಾರ್ಡ್. ಐ ವಿಲ್ ಪುಟ್ ಮೈ ಲಾಸ್ ಇನ್ ದೇರ್ ಹಾರ್ಟ್ಸ್, ನಾಟ್ 10 commandments. ಕನ್ನಡದಲ್ಲಿ, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು. ಆಜ್ಞೆಗಳನ್ನ ಹೃದಯದಲ್ಲಿ ಇಟ್ಬಿಡ್ತೀನಿ. ಇದ್ರ ಮೇಲೆ ಕಲ್ಲಲ್ಲಿ ಬರೆಯಲ್ಪಟ್ಟ ಕಲ್ಲಲ್ಲಿಲ್ಲ. ನೋ ಮೋರ್ 10 commandments. ನಾನು ಅವ್ರ ಹೃದಯದಲ್ಲೇ ಬರೆದು ಬಿಡ್ತೀನಿ. ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು ಎಂದು ಕರ್ತನು ನುಡಿಯುತ್ತಾನೆ ಎಂಬುದಾಗಿ ಹೇಳಿದ ಮೇಲೆ, ನಾನು ಹೃದಯದಲ್ಲೇ ಬರೆದು ಬಿಡ್ತೀನಿ. 10 commandments ಬೇಡ, ಹೃದಯದಲ್ಲಿ ಬರೆದ್ಬಿಟ್ಟು ದೇವ್ರು ಏನು ಹೇಳ್ತಾರೆ ಅಂದ್ರೆ, then he says, I will never again remember their sins and lawless deeds. ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ನನ್ನ ನೆನಪಿಗೆ ಎಂದಿಗೂ ತರೋದಿಲ್ಲ. ಅಂದ್ರೆ ಏನ್ ದೇವ್ರಿಗೆ ಇಷ್ಟು ಜ್ಞಾಪಕ ಶಕ್ತಿ ಇಲ್ವಾ? ದೇವರೆಲ್ಲ ಮರ್ತು ಬಿಟ್ರ? ಅಯ್ಯೋ ಏನು ಮಾಡಿದ್ರು ಹೋದ ವರ್ಷ ನನ್ನ ಜ್ಞಾಪನನೇ ಇಲ್ಲಲ್ಲ. ಹಂಗ ಹಿ ನೋಸ್. ದೆನ್ ಟು ಹಿ ಸೇಸ್, ಐ ವಿಲ್ ನೋ ಮೋರ್ ರಿಮೆಂಬರ್. ಇದೇ ಹೊಸ ಒಡಂಬಡಿಕೆಯಲ್ಲಿ ಬ್ಲೆಸ್ಸಿಂಗ್. ಆಮೇನ್. ದೆನ್ ಹಿ ಸೇಸ್, ಐ ವಿಲ್ ನೆವರ್ ಅಗೈನ್ ರಿಮೆಂಬರ್ ದೇರ್ ಸಿನ್ಸ್ ಆ್ಯಂಡ್ ಲಾಲೆಸ್ ಡೀಡ್ಸ್. ಈಗ ಹೇಳಿ, ಎಲೈಜಾ, ಮೋಸಸ್, ಜೋಶ್ವಾ ಅವ್ರ ಬ್ಲೆಸ್ಸಿಂಗ, ನಾನು ನೀವು ನಿಮ್ಮ ಹೆಸರು ಹಾಕ್ಕೊಂಡು ಅದರಲ್ಲಿ ಹೇಳಿ, ನಾನು ಬ್ಲೆಸ್ಸಿಂಗ ನೀವು ಬ್ಲೆಸ್ಸಿಂಗ? ವಿ ಆರ್ ಸೋ ಬ್ಲೆಸ್ಡ್ ದ್ಯಾನ್ ಮೋಸಸ್, ಜೋಶ್ವಾ, ಎಲೈಜಾ, ಎಲೀಶಾ. ವಾ 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 ವಾ. 19. ಹೀಗಿರುವಲ್ಲಿ ಸಹೋದರರೇ, ನೋಡಿ ಎಲ್ಲ ಕತೆ ಹೇಳ್ಬಿಟ್ಟು ನಾನು ಹೆಂಗೆಲ್ಲ ಸ್ಯಾಕ್ರಿಫೈಸ್ ಎಲ್ಲ ಮಾಡಿದ್ದೀನಿ, ಆ ರಕ್ತಕ್ಕೂ ಈ ರಕ್ತಕ್ಕೂ ವ್ಯತ್ಯಾಸ ಎಲ್ಲ ಹೇಳ್ಬಿಟ್ಟು ಈಗ ಏನು ಹೇಳ್ತೈತೆ ಬೈಬಲ್ ಅಂದರೆ, ಈಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ, ಹೊಸ ದಾರಿ, ಹಳೆ ದಾರಿ ಬಿಟ್ಬಿಡಿ. ಓಲ್ಡ್ ಮೆಡ್ರಾಸ್ ರೋಡ್ ಹೋಯ್ತು ಇವಾಗ. ಯಾವ ರೋಡ್ ಹೋಯ್ತು? ಓಲ್ಡ್ ಮೆಡ್ರಾಸ್ ರೋಡ್ ಹೋಯ್ತು. ಮಡ್ರಾಸ್ ಹೋಗಿ ಇವಾಗ ನ್ಯೂ ಹೈವೇ ಬಂದು ಚೆನ್ನೈ ಅಂತ ಆಗೋಯ್ತು. ಬೆಂದಕಾಳೂರು ಹೋಗಿ ಬ್ಯಾಂಗ್ಳೂರು ಆಗೋಯ್ತು. ಬೆಂಗಳೂರಿಗೆ ಹೆಸರು ಏನಿತ್ತು ಗೊತ್ತಾ? ಬೆಂದಕಾಳೂರು. ಆ್ಯಕ್ಚುಲಿ ಇವಾಗ ಸ್ಟೈಲಿಗೆ ಐ ಆಮ್ ಬ್ಯಾಂಗ್ಳೂರ್. You cannot say, I am Bandakaluru. You say Bangalore. Because ಎಲ್ಲ ಹೊಸ್ತಾಯ್ತು. ಆಗ ಕಾಲ ಬೇರೆ, ಈ ಕಾಲ ಬೇರೆ. ಅದಕ್ಕೆ ಬೈಬಲ್ ಹೇಳುತ್ತೆ, ನ್ಯೂ ವೇ, ಹೊಸ ದಾರಿ. ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಈಗ ಧೈರ್ಯ ಉಂಟಾಯಿತು. ಹಳೆ ಒಡಂಬಡಿಕೆಯಲ್ಲಿ ಯಾರಿಗೂ ಧೈರ್ಯ ಇರಲಿಲ್ಲ. Now we have boldness. You can tell, Abba Father, I come in the name of Jesus Christ. Jesus opened a new and life-giving way through the curtain into the most holy place. Next. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನೀನಾಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆ ಉಳ್ಳವರಾಗಿಯೂ ಯಥಾರ್ಥ ಹೃದಯ ಉಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಹೆಂಗ್ ಬರೋಣ? ಸ್ಟೈಲಾಗಿ ಬನ್ನಿ, ಧೈರ್ಯವಾಗಿ ಬನ್ನಿ, ಧೈರ್ಯವಾಗಿ ಬಂದು ನಿಂತ್ಕೊಂಡು ಹೇಳು, ಯು ಕ್ಯಾನ್ ಕಮ್ಯಾಂಡ್. ಪಾಸ್ಟರ್ ಏನೋ ಸೈತಾನು, ಶಟ್ ಯುವರ್ ಮೌತ್. ಸೈತಾನ್ ಗೀತಾನ್ ಅಂತ. ಸೈತಾನ್ ಬಗ್ಗೆ ದೊಡ್ಡದಾಗಿ ಮಾತಾಡ್ರ. ಹೂ ಯು ಆರ್ ಇನ್ ಕ್ರೈಸ್ಟ್.
ಯು ಹ್ಯಾವ್ ಫುಲ್ ಅಥಾರಿಟಿ. ಧೈರ್ಯವಾಗಿ ಬಂದು ಧೈರ್ಯವಾಗಿ ಮಾತಾಡು, ಧೈರ್ಯವಾಗಿ ತುಳಿ ಯೇಸುವಿನ ನಾಮದಲ್ಲಿ. ಆಮೆನ್. ಪಾಯಿಂಟ್ ನಂಬರ್ 5, they lived under the realm of senses. They lived under the realm of 5 senses. We live under the realm of spirit. We are led by the spirit. They lived under the realm of senses. 5 senses. ಹಳೆ ಒಡಂಬಡಿಕೆಯಲ್ಲಿ ಪಂಚೇಂದ್ರಿಯಗಳನ್ನು ನಂಬಿ ಬಾಳ್ತಾ ಇದ್ರು. ನಾವು ಹೊಸ ಒಡಂಬಡಿಕೆಯಲ್ಲಿ ಪಂಚೇಂದ್ರಿಯಗಳಿಂದಲ್ಲ, ದೇವರ ಆತ್ಮದಿಂದ ನಡೆಸಲ್ಪಟ್ಟವರಾಗಿದ್ದೀವಿ. ಇನ್ನೊಂದ್ಸತಿ ಸ್ವಲ್ಪ ಅರ್ಥವಾಗಿ ಹೇಳ್ತೀನಿ ನೋಡಿ. ಇಫ್ ಗಾಡ್ ವಾಂಟ್ ಟು ಟಾಕ್ ಟು ದೆಮ್, ಹಳೆ ಒಡಂಬಡಿಕೆಯಲ್ಲಿ ಒಂದು ವೇಳೆ ದೇವರು ಅವ್ರ ಹತ್ರ ಮಾತಾಡಬೇಕು ಅಂದಿದ್ರೆ, ಗಾಡ್ ಹ್ಯಾಡ್ ಟು ಸೆಂಡ್ ಏಂಜಲ್ಸ್ ಟು ದೆಮ್. ದೇವದೂತರು ಬಂದು ಅವರು ಮೆಸೇಜ್ ಕೊಡಬೇಕಾಗಿತ್ತು. ಅಥವಾ ಅಬ್ರಹಾಮನ ಹತ್ರ ಮಾತಾಡೋ ಥರ ಆಕಾಶ ತೆರೆಯಲ್ಪಟ್ಟು ದೊಡ್ಡ ಲೌಡ್ ಸ್ಪೀಕರಲ್ಲಿ ವಾಯ್ಸ್ ಬಂದಂಗೆ, ಅಬ್ರಹಾಮನೇ ಅಬ್ರಹಾಮನೇ ಅಂತ ಸೌಂಡಲ್ಲಿ ಕರಿಬೇಕಾಗಿತ್ತು ಅಂತ ಎಚ್ಚರವಾಗ್ತಾಯಿದೆ ನೋಡಿ. ಬೈಬಲಲ್ಲಿ ಹೇಳುತ್ತೆ, ಸಮುವೇಲನು ಆಲಯದಲ್ಲಿ ಮಲಗಿರ್ಬೇಕಾದ್ರೆ ದೇವ್ರು ಮಾತಾಡ್ದಂತೆ, ಸಮುವೇಲನೇ ಸಮುವೇಲನೇ ಅಂತ ಕರೆದಾಗ ಇವನು ಎದುರ್ಕೊಂಡು ಹೋಗಿ ಯಾಜಕನ ಹತ್ರ ಕೇಳ್ತಾನೆ, ಕರೆದ್ರ? ಇಲ್ವಲ್ಲ. ಮತ್ತು ನಾನು ಕರೆದಂಗೆ ಸೌಂಡ್ ಕೇಳಿಸ್ತಲ್ಲ. ಇಲ್ಲ, ಹೋಗಿ ಮಲ್ಕೋ. ಮತ್ತೆ ಸಮುವೇಲನೇ ಅಂತ ಒಂದು ಸೌಂಡು ಆ ರೂಮಲ್ಲಿ. ಇವಾಗ ಒಂದು ವೇಳೆ ದೇವರು ನಿಮ್ಮನ್ನು ಕರಿಬೇಕಾದ್ರೆ ನಿಮ್ಮ ಹೆಸರು ಇಟ್ಬಿಟ್ಟು ಕವಿತಾ, ಫಿಲಿಪ್, ಶೀಲಾ ಅಂತ ಕರಿತಾ ಇದ್ರಿ. ದೇವ್ರೇ, ನಾವು JBL ಸ್ಪೀಕರಲ್ಲಿ ಎತ್ತು ಬಿಸಾಕ್ಬಿಟ್ಟು ದೇವರೇ ನೀನೇ ಮಾತಾಡಪ್ಪ ಅಂತ ನಾವು ಕಾಯ್ತಾ ಇರಬೇಕಾಗಿತ್ತು. ಆದರೆ ಈಗ ಗಾಡ್ ವಿಲ್ ನಾಟ್ ಸ್ಪೀಕ್ ಇನ್ ಆಡಿಬಲ್ ವಾಯ್ಸ್. ಡೋಂಟ್ ಎಕ್ಸ್ಪೆಕ್ಟ್ ಹಿಮ್ ಟು ಟಾಕ್ ಇನ್ ಆಡಿಬಲ್ ವಾಯ್ಸ್. ದೇವರು ಸಾಮುವೇಲನ್ನು ಕರೆದಾಗೆ, ಅಬ್ರಹಾಮನ್ನು ಕರೆದಾಗೆ ನಿನ್ನನ್ನು ಕರೆಯೋದಿಲ್ಲ. ಯಾಕೆಂದರೆ ದೇವ್ರು ನಿನ್ನ ಒಳಗಡೆ ಬಂದಿರೋದ್ರಿಂದ ನಿನ್ನ ಒಳಗಡೆಯಿಂದ ದೇವ್ರು ಮಾತಾಡ್ತಾರೆ. ಫಿಲಿಪ್, ಮೈ ಡಿಯರ್ ಫಿಲಿಪ್, ಗೋ ಲೆಫ್ಟ್, ಗೋ ರೈಟ್, ಗಿವ್ ಟು ಹಿಮ್, ಪ್ರೇ, ವರ್ಷಿಪ್, ಸ್ಪೀಕ್ ಮೈ ವರ್ಡ್ ಅನ್ನೋದನ್ನು ದೇವರು ಆಡಿಬಲ್ ವಾಯ್ಸಲ್ಲಿ ಮಾತಾಡಲ್ಲ. ನಾವು ಹಿ ಈಸ್ ಇನ್ ಮೀ, ನನ್ನ ಒಳಗಡೆಯಿಂದನೇ ದೇವರು ಮಾತಾಡ್ತಾರೆ. ಸೊ ಯಾರು ಬ್ಲೆಸ್ಡ್? ಅಬ್ರಾಹ್ಮನಿಗೆ ದೇವರು ಬಂದು ವಿಸಿಟ್ ಮಾಡಿ ಮಾತಾಡಿ 75 ಆಗಿ 99 ಆಗೋಯ್ತು. ಈಗ ಅಷ್ಟವರೆಗೂ ವೆಯ್ಟ್ ಮಾಡಬೇಕಾಗಿದ್ದ ಅವಶ್ಯಕತೆ ಇಲ್ಲ. ನಾವು ಈ ಆಲ್ರೆಡಿ ಇನ್ಸೈಡ್ ಅಸ್. ಈ ಸ್ಪೀಕ್ಸ್ ಎವ್ರಿ ಮೂಮೆಂಟ್, ಎಲ್ಲ ಟೈಮಲ್ಲೂ ನಮ್ಮೊಂದಿಗೆ ಮಾತಾಡ್ತೀವಿ. ಇಫ್ ಯು ಆರ್ ಕನೆಕ್ಟೆಡ್ ವಿತ್ ಹಿಮ್, ನೀವು ದೇವರೊಂದಿಗೆ ಐಕ್ಯವಾಗಿ ಇದ್ಬಿಟ್ರೆ, ದೇವ್ರಿಗೆ ಟೈಮ್ ಕೊಡೋದನ್ನು ಕೊಟ್ಟುಬಿಟ್ರೆ, ದೇವ್ರ ವಾಕ್ಯಕ್ಕೆ, ದೇವ್ರ ಸಮಯಕ್ಕೆ, ದೇವ್ರನ್ನ ಆರಾಧನೆ ಮಾಡೋದಕ್ಕೆ ಇಫ್ ಯು ಗಿವ್ ಟೈಮ್, ದೇವ್ರಿಗೆ ಸಮಯ ಕೊಟ್ಟುಬಿಟ್ರೆ, ಯು ಕ್ಯಾನ್ ಹಿಯರ್ ಹಿಸ್ ವಾಯ್ಸ್. ನಾಟ್ ಹಿಯರ್ ಇನ್ ಸ್ಪಿರಿಟ್, ಹಿ ವಿಲ್ ಲೀಡ್ ಯು. ಒಂಥರ ಅನ್ನಿಸ್ತಾಯಿತ್ತು ಫೋನ್ ಮಾಡಬೇಕು ಅಂತ, ಒಂಥರ ಅನ್ನಿಸ್ತಾಯಿತ್ತು ಈ ಥರ ಮಾತಾಡಬೇಕು ಅಂತ, ಈ ಥರ ಅನ್ನಿಸ್ತಾಯಿತ್ತು ಇಲ್ಲಿ ಹೋಗ್ಬೇಕು ಅಂತ. ಹಿ ವಿಲ್ ಲೀಡ್ ಯು. ವೇರ್ ಟು ಪುಟ್ ಮನಿ, ವೇರ್ ನಾಟ್ ಟು ಪುಟ್ ಮನಿ, ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ವಾಟ್ ಟು ಟೇಕ್, ವಾಟ್ ನಾಟ್ ಟು ಟೇಕ್, ವಾಟ್ ಟು ಸ್ಟಡಿ, ವಾಟ್ ನಾಟ್ ಟು ಸ್ಟಡಿ, ಯಾವ ಮನೆಗೆ ಹೋಗ್ಬೇಕು, ಯಾವ ಮನೆಗೆ ಹೋಗ್ಬಾರ್ದು. ಕೆಲವ್ರು ನೋಡಿ ಒಂದು ಮನೆ ನೋಡಿದ ತಕ್ಷಣ, ಅಪ್ಪ ನನಗೆ ಬಂದಿದ್ದ ತಕ್ಷಣ ಸಮಾಧಾನ ಆಯಿತು ಪಾಸ್ಟರ್. ಹೆಂಗೆ ಸಮಾಧಾನ ಆಯಿತು? ಒಂದು ಮನೆಗೆ ಹೋಗಿದ ತಕ್ಷಣ, ನಾನು ಒಂದು ಮನೆಗೆ ಕೆಲವ್ರ ಮನೆಗೆ ಹೋಗ್ತೀನಿ, ಆ ಮನೆಗೆ ಹೋಗಿದ ತಕ್ಷಣ ಆ ಪ್ರೆಸೆನ್ಸ್ ಹಂಗಿರುತ್ತೆ. ಇಟ್ ವಿಲ್ ಬಿ ಪೀಸ್ಫುಲ್. ನನಗೆ ಗೊತ್ತು ಈ ಮನೆ ತುಂಬ ಬ್ಲೆಸ್ಸಿಂಗ್ ಆಗಿರುತ್ತೆ. ಕೆಲವೊಂದು ಮನೆಗೆ ಹೋಗಿದ ತಕ್ಷಣ ಒಂಥರ ಇರಿಟೇಟ್ ಆಗುತ್ತಪ್ಪ, ಈ ಮನೆಯೇ ಒಂಥರ ಸರಿ ಇಲ್ಲ. ಒಳಗಡೆ ಹೋಗಿದ ತಕ್ಷಣ ಅನಿಸುತ್ತೆ ಒಂಥರ, ಮನೆಯೆಲ್ಲ ಚೆನ್ನಾಗಿರುತ್ತೆ, ಬಟ್ ಆ ಮನೆ ಒಳಗೆ ಹೋಗಿದ ತಕ್ಷಣ ಏನೋ ಒಂಥರ ಸಮಾಧಾನ ಇರೋದಿಲ್ಲ. ಆ ಮನೆಗೆ ಹೋಗಿದ್ಮೇಲೆ ನೋಡಿ, ಕಷ್ಟ ಕಷ್ಟ ಕಷ್ಟ, ಎಷ್ಟು ದುಡ್ಡು ಬಂದರೂ ಲಾಸು, ಮನೇಲಿ ಯಾವಾಗಲೂ ಜಗಳ ಜಗಳ ಜಗಳ, ತಿನ್ನೋಕೆ ಊಟ ಇರಲ್ಲ. ಕೆಲವ್ರ ಮನೆಗಳು ಶೂಟೇ ಆಗೋದಿಲ್ಲ. ಕೆಲವು ಮನೆಗಳು ಹೋಗಿದ ತಕ್ಷಣ, ದಿಸ್ ಈಸ್ ಯೋರ್ ಹೌಸ್, ಈ ಮನೆ ನಿನಗೆ ಬ್ಲೆಸ್ಸಿಂಗ್ ಆಗಿರುತ್ತೆ ಅಂತ ಕನ್ಫರ್ಮೇಷನ್ ಎಲ್ಲಿ ಬರುತ್ತೆ ಗೊತ್ತಾ? ಪಾಸ್ಟರ್ ಬಂದ್ಬಿಟ್ಟು ಉಕ್ಸಿ ಪ್ರಾರ್ಥನೆ ಮಾಡಿದಾಗಲ್ಲ, ನೀನೇ ಒಳಗಡೆ ಹೋಗಿ ನೋಡಿದಾಗ ಹೋಲಿ ಸ್ಪಿರಿಟ್ ವಿಲ್ ಸ್ಪೀಕ್ ಟು ಯು, ದಿಸ್ ಈಸ್ ಯುವರ್ ಹೌಸ್. ನಾನು ಎಲ್ಲರ ಮನೆ ಬಂದು ಚೆಕ್ ಮಾಡಿ ಯಾವ ರೂಮಲ್ಲಿ ಸಮಾಧಾನ ಐತೆ, ಯಾವ ರೂಮಲ್ಲಿ ಅದೇ ನೀರು ತೋಡ್ತಾರಲ್ಲ, ತೆಂಗಿನಕಾಯಿ ಒಂದು ಇಟ್ಕೊಂಡು ಎಲ್ಲೆಲ್ಲಿ ನೀರು ಬರ್ತೈತೆ
ಅಂತ. ನೀರಿರೋ ಕಡೆ ತೆಂಗಿನಕಾಯಿ ಹೀಗೆ ಅಲ್ಲಾಡ್ತೈತಲ್ಲ, ಆ ಕೆಲಸ ನಾವು ಮಾಡೋಕ್ಕಾಗಲ್ಲ ಹೊಸ ಒಡಂಬಡಿಕೆಯಲ್ಲಿ. ನಿನ್ನ ಒಳಗಡೆನೇ ದೇವ್ರ ವಾಕ್ಯ ಅಲ್ಲಾಡ್ತಾ ಇರ್ತೈತೆ ಅಲ್ಲಿ ಇಲ್ಲಿ. ದಿಸ್ ಈಸ್ ಇಲ್ಲೇ ವಾಟ್ರ್ ಇರೋದು, ದಿಸ್ ಈಸ್ ಯೋರ್ ಬ್ಲೆಸ್ಸಿಂಗ್ ಅಂತ. ತೆಂಗಿನಕಾಯಿ ಇಟ್ಟು ನೋಡಬೇಕಾಗಿದ್ದಿಲ್ಲಪ್ಪ. ಹೋಲಿ ಸ್ಪಿರಿಟ್ ವಿಲ್ ಸ್ಪೀಕ್ ಟು ಯು, ಹೋಲಿ ಸ್ಪಿರಿಟ್ ವಿಲ್ ಲೀಡ್ ಯು. ಸೊ ಈಗ ಯಾರು ಬ್ಲೆಸ್ಡ್? ಅಬ್ರಹಾಮ್, ಐಸಕ್, ಜಾಕಬ್, ಜೋಶ್ವಾ, ಎಲೇಜಾ, ಎಲಿಷನ, ನೀವ. Amen. Body is given to know the world. Mind is given to know about myself. Spirit is given to know God. 3 parts in man. Body is given to know this world. Mind is given to know about myself. Spirit is given to know God. Okay. ಒಂದೇ ಒಂದು ವಾಕ್ಯ ಓದ್ಬಿಟ್ಟು ಐ ವಿಲ್ ಫಿನಿಶ್ ಅಪ್. ಎಫೆಷಿಯನ್ಸ್ 2:5. ಎಫೆಸದವ್ರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 5ನೇ ವಾಕ್ಯ. Made us alive with Christ even when we were dead in transgression. We were dead. We were dead in transgression. It is by grace you have been saved. Amen. Made us alive with the Messiah even though we were dead in trespasses. Okay. Made us alive. Where did he made us alive? ಎಲ್ಲಿ ಅಲೈವ್ ಆಗಿದ್ದೀವಿ? ಇನ್ ಸ್ಪಿರಿಟ್. ಇನ್ ಸ್ಪಿರಿಟ್ ವಿ ವೇರ್ ಡೆಡ್. ಇವಾಗ ಆಚೆ ಕಡೆ ಇರೋರಿಗೆ ಸ್ಪಿರಿಟಲ್ಲಿ ಡೆಡ್. ದೇ ಡೋಂಟ್ ನೋ ಗಾಡ್. ಹೊರಗಡೆ ಇರೋರಿಗೆ ದೇವ್ರ ಬಗ್ಗೆ ಗೊತ್ತಿಲ್ಲ. ದೇ ಆರ್ ಡೆಡ್. ವಿ ಆರ್ ಅಲೈವ್. ನಾವೆಲ್ಲ ಜೀವಂತವಾಗಿದ್ದೀವಿ. ಬಿಕಾಸ್ ಗಾಡ್ ಸ್ಪೀಕ್ ಟು ಮೀ. ಎಷ್ಟು ಜನಕ್ಕೆ ದೇವ್ರು ಮಾತಾಡ್ತಾರೆ? ದೆನ್ ಯು ಆರ್ ಅಲೈವ್. ಹೌ ಮೆನಿ ಆಫ್ ದೆಮ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್? ವೆನ್ ಯು ರೀಡ್ ದ ಬೈಬಲ್, ನಿಮ್ಗೊಂದು ಒಳಗಡೆ ಒಂದು ಎನರ್ಜಿ ಬರುತ್ತಾ? ಅಪ್ಪ ಇವತ್ತು ಬೈಬಲ್ ಓದಿದ್ದೀನಿ, ಒಂದು ಹಾಫ್ ಆನ್ ಅವರ್ ಮನೇಲಿ ಚೆನ್ನಾಗಿ ಪ್ರೇಯರ್ ಮಾಡಿಬಿಟ್ಟು ಹೋಗ್ತೀರಾ. ಹಂಗೆ ರಾಮಮೂರ್ತಿನವನ್ನೇ ಹೊತ್ಕೊಂಡು ಹೋಗೋ ಥರ ಹೋಗ್ತೀರಾ. ಇದೆಲ್ಲ ಎಲ್ಲಿಂದ ಬರ್ತೈತೆ? ಅದೇ ಪ್ರೇಯರ್ ಮಾಡದೆ ಹೋಗಿ ಎಲ್ಲೋ ತರ್ಕೊಂಡು ಅಲ್ಲಿ ಗಾಡಿ ಮುಂದೆ ಹೋಗಿ ನಿಂತಿತ್ತು. ಅವನು ಹೇಳ್ತಾನೆ, ನನ್ನ ಗಾಡಿನೇ ಸಿಗ್ತಾನೆ ನೀನು ಸಾಯಕ್ಕೆ. ಶಾವ್ಗಿರಾಕಿ ಎಲ್ಲೋ ಹೋಗ್ತೀವಿ, ಎಲ್ಲೋ ಬರ್ತೀವಿ, ಏನೋ ಮಾಡ್ತೀವಿ. ವೆನ್ ಯು ಪ್ರೇ ಆ್ಯಂಡ್ ಗೋ, ಹೋಲಿ ಸ್ಪಿರಿಟ್ ವಿಲ್ ಲೀಡ್ ಯು. ನೀನು ಬೆಳಿಗ್ಗೆ ಎದ್ದ ತಕ್ಷಣ ಬೈಬಲ್ ಓದು, ಹೋಲಿ ಸ್ಪಿರಿಟ್ ವಿಲ್ ಸ್ಪೀಕ್ ಟು ಯು. ವೆನ್ ಯು ಪ್ರೇ, ವೆನ್ ಯು ಟಾಕ್ ಟು ಗಾಡ್, ಹಿ ವಿಲ್ ಸ್ಪೀಕ್ ಟು ಯು. ಸೊ ವಿ ಆರ್ ಅಲೈವಾ ಇಲ್ವಾ? ಹೌ ಮೆನಿ ಆಫ್ ದೆಮ್ ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್? ದೆನ್ ಯು ಆರ್ ಅಲೈವ್. ಗಾಡ್ ಈಸ್ ವಿತ್ ಯು. ದೇವ್ರು ನಿನ್ನ ಜೊತೆ ಇದ್ದಾರೆ. ದೇವ್ರು ನಿನ್ನ ನಡೆಸ್ತಾರೆ. ಹೊಸ ಒಡಂಬಡಿಕೆಯಲ್ಲಿ 5 ಆಶೀರ್ವಾದಗಳು ನಮಗಿದೆ. ಇನ್ನೂ ನೀತಿವಂತರ ಆಶೀರ್ವಾದಗಳು ಏನು ಅಂತ ಬರುವಂಥ ದಿನಗಳಲ್ಲಿ ನೋಡೋಣ. God bless you.